ಆರೋಪಿ ದರ್ಶನ್ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ಈಗ ವಜಾಗೊಂಡಿದೆ. ದರ್ಶನ್ ಮೇಲ್ಮನವಿ ಅರ್ಜಿ ವಜಾಗೊಳಿಸಿರುವಂತಹ ಹೈಕೋರ್ಟ್, ಅಲ್ಲಿಗೆ ಹೈಕೋರ್ಟ್ನಲ್ಲೂ ಕೂಡ ದರ್ಶನ್ಗೆ ಹಿನ್ನಡೆ ಆದಂತಾಗಿದೆ. ಪ್ರದೋಷ ಮಾಫಿ ಸಾಕ್ಷಿ ವಿಚಾರವಾಗಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಏನು ದರ್ಶನ್ ಪರ ವಕೀಲರು ಹಾಕೊಂಡಿದ್ರು. ಆದ್ರೆ 59ನೇ CCH ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾಗೊಳಿಸಿದೆ. ಸಹ ಆರೋಪಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ಅಂದ್ರೆ ಮಾಫಿ ಸಾಕ್ಷಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ, ಅವರಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ವಾದ ಏನಿತ್ತು, 59ನೇ CCH ಕೋರ್ಟ್ ನೀಡಿದಂತಹ ಒಂದು ಆದೇಶ, ಆ ಆದೇಶದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಸೊ ಅಲ್ಲಿಗೆ ದರ್ಶನ್ಗೆ ಹೈಕೋರ್ಟ್ನಲ್ಲಿ ಏನಾದರೂ ಒಂದು ರಿಲೀಫ್ ಸಿಗಬಹುದಾ? ಪ್ರದೋಷ್ ಮಾಫಿ ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಾದರೂ ಅವಕಾಶ ಸಿಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಹಶ್ಮತ್ ಪಾಷಾ ಇಬ್ರಿಗೂ ಕೂಡ ಇಲ್ಲಿ ಹಿನ್ನಡೆಯಾಗಿದೆ. ಯಾಕೆ ಅಂದ್ರೆ ಮಾಫಿ ಸಾಕ್ಷಿಯಾಗಿ ಅರ್ಜಿ ಹಾಕ್ದಂತಹ ಸಂದರ್ಭದಲ್ಲಿ ಅದನ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಹ ಆರೋಪಿಗೆ ಅವಕಾಶ ಇರೋದಿಲ್ಲ. ಅದನ್ನ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಒಂದು ವೇಳೆ ಮಾಫಿ ಸಾಕ್ಷಿ ಪರಿಗಣನೆ ಆಗಿ ಆ ಮಾಫಿ ಸಾಕ್ಷಿ ಉಲ್ಲೇಖಿಸುವಂತಹ ಸಾಕ್ಷ್ಯ ಏನಿದೆ, ಆ ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ ನಲ್ಲಿ ನಿಮಗೆ ಏನಾದರೂ ಲೂಪ್ ಹೋಲ್ಗಳು ಕಂಡು ಬಂದ್ರೆ, ಲೋಪದೋಷ ಇದ್ರೆ ಅದನ್ನ ಪ್ರಶ್ನಿಸಬಹುದೇ ಹೊರತು ಮಾಫಿ ಸಾಕ್ಷಿಯನ್ನೇ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಆಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈಗ ಹೈಕೋರ್ಟ್ ಹೇಳ್ಬಿಡಿದೆ. ಸೊ ಅಲ್ಲಿಗೆ 59ನೇ CCH ಕೋರ್ಟ್ ಆದೇಶ ಏನಿತ್ತು ಅದೇ ಆದೇಶ ಈಗ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ದರ್ಶನ್ಗೆ ಈಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಈಗ ವಾಟ್ ನೆಕ್ಸ್ಟ್? ಹಾಗಾದ್ರೆ ಮುಂದೆ ಮತ್ತೇನಾದ್ರೂ ಸುಪ್ರೀಂ ಕೋರ್ಟ್ ಕದ ತಟ್ತಾರ, ಅಥವಾ ಯಾಕಂದ್ರೆ ಈಗಾಗಲೇ 59ನೇ CCH ನೀಡಿರುವಂತಹ ಒಂದು ಆದೇಶ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಉಲ್ಲೇಖಿಸಿದೆ, ಅದನ್ನ ಓಕೆ ಅಂತ ಒಪ್ಕೊಂಡಿದೆ. ಸೊ ಹಾಗಾಗಿ ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿರೋದ್ರಿಂದ ಸೊ ಇಲ್ಲಿಗೆ ಈ ಹೋರಾಟ ಅಂತ್ಯವಾಗುತ್ತೆ. ಈಗ ಏನಿದ್ರು ಕೂಡ ಪ್ರದೋಷ್ನ ಮಾಫಿ ಸಾಕ್ಷಿ ಕೊಡುವಂತ ಒಂದು ಅರ್ಜಿ ಏನಿದೆಯಲ್ಲ ಅದನ್ನ ಅದ್ರ ಬಗ್ಗೆ ಈಗ ಹೈಕೋರ್ಟ್ ಏನ್ ತೀರ್ಪು ತಗೊಳುತ್ತೆ ಅನ್ನುವಂಥದ್ದಷ್ಟೇ ಈಗ ನಿರ್ಧಾರಿತವಾಗಿರುವಂಥದ್ದು. ಒಂದು ವೇಳೆ ಮಾಫಿ ಸಾಕ್ಷಿ ಪರಿಗಣನೆ ಆದ್ರೆ ಸೊ ಅಲ್ಲಿ ಕೊಡುವಂತ ಒಂದು ಸ್ಟೇಟ್ಮೆಂಟು ಅದ್ರ ಮೇಲೆ ಬಹುಶಃ ಚಾಲೆಂಜ್ ಮಾಡುವಂತ ಒಂದು ಅವಕಾಶ ಈಗ ನೆಕ್ಸ್ಟ್ ದರ್ಶನ್ಗೆ ಇದ್ದಂತೆ ಕಾಣುತ್ತೆ. ನಾವು ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಅಲ್ಲಿಗೆ ರಮೇಶ್, ಈಗ ಹೈಕೋರ್ಟ್ನಲ್ಲೂ ಕೂಡ ದರ್ಶನ್ಗೆ ಹಿನ್ನಡೆ ಆದಂತಾಗಿದೆ. ಬಹುಶಃ ಇದೊಂದು ಎಕ್ಸ್ಪೆಕ್ಟೆಡ್ ಅಂತೇಳಿ, ಯಾಕಂದ್ರೆ ಕೆಲ ನ್ಯಾಯಾಲಯದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿತ್ತು ಸಹ ಆರೋಪಿಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇರೋದಿಲ್ಲ ಮಾಫಿ ಸಾಕ್ಷಿಗೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅಂತ ಹೇಳಿ. ಐ ಥಿಂಕ್ ಇವತ್ತು ಕೋರ್ಟ್ ಕೂಡ ಸೇಮ್ ಹೇಳಿದೆ ಅಂತ ಅನ್ಸುತ್ತೆ. ಏನ್ ಹೇಳಿದೆ ಇವತ್ತು ಅಬ್ಸರ್ವೇಷನ್ ಕೋರ್ಟ್ ತನ್ನ ಆದೇಶದಲ್ಲಿ? ರೆಹಮಾನ್, ಈ ಕೇಸ್ನಲ್ಲಿ A14 ಆಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದ. ಈ ಮಾಫಿ ಸಾಕ್ಷಿಯನ್ನಾಗಿ ಸಲ್ಲಿಸಿರುವಂತಹ ಒಂದು ಅರ್ಜಿ ಏನಿದೆ ಅದನ್ನ ಕೋರ್ಟ್ ಇನ್ನೂ ಪರಿಗಣಿಸಿಲ್ಲ, ಅಂದ್ರೆ ಅದನ್ನ ಇನ್ನೂ ಕೋರ್ಟ್ ಒಪ್ಕೊಂಡಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಕೇಳಿದ ನಂತರ ಕೋರ್ಟ್ ಅದನ್ನು ಒಪ್ಕೋಬೇಕೋ ಬೇಡ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಹೀಗಾಗಿ ಕೋರ್ಟ್ ಆ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ. ಆದರೆ ಈ ತೀರ್ಮಾನ ಮಾಡೋದಕ್ಕೆ ಮೊದಲೇನೆ ಬೇರೆ ಸಹ ಆರೋಪಿಯಾದಂಥ ದರ್ಶನ್ ವಾದವನ್ನು ಕೂಡ ಕೇಳಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿದ್ರು. ಟ್ರಯಲ್ ಕೋರ್ಟ್ ಆ ಮನವಿಯನ್ನು ತಿರಸ್ಕರಿಸಿತ್ತು. ಸಹ ಆರೋಪಿಯ ವಾದವನ್ನು ಕೇಳೋ ಅವಶ್ಯಕತೆ ಇಲ್ಲ ಈ ಹಂತದಲ್ಲಿ ಅಂತೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಇದಕ್ಕೆ ಕೋರ್ಟ್ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನೇ ಉದಾಹರಣೆಯಾಗಿ ಇಟ್ಕೊಂಡಿತ್ತು. ಈಗ ಇದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಇವತ್ತು ಯಾವ ಬೆಂಚ್ ಮುಂದೆ ಬಂದಿತ್ತು ಅಂದ್ರೆ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಬೆಂಚು. ಅದೇ ಬೆಂಚು ಈ ಹಿಂದೆ ವಿನಯ್ ಕುಲಕರ್ಣಿ ಅವರ ಕೇಸನ್ನು ಕೂಡ ತೀರ್ಮಾನ ಮಾಡಿತ್ತು. ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ ಇದೇ ಪ್ರಶ್ನೆ ಎದುರಾಗಿತ್ತು. ಮಾಫಿ ಸಾಕ್ಷಿಯನ್ನ ಪ್ರಶ್ನೆ ಮಾಡಬಹುದಾ, ಮಾಫಿ ಸಾಕ್ಷಿಯನ್ನಾಗಿಸಿರುವಂತಹ ಕ್ರಮವನ್ನು ಪ್ರಶ್ನೆ ಮಾಡಬಹುದಾ ಅಂತ ಪ್ರಶ್ನೆ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿತ್ತು ಏನಂದ್ರೆ ಮಾಫಿ ಸಾಕ್ಷಿ ಆಗಿರೋದನ್ನ ಮೆರಿಟ್ಸ್ ಮೇಲೆ ಪ್ರಶ್ನೆ ಮಾಡೋಕ್ಕಾಗಲ್ಲ, ಪ್ರೊಸೀಜರಲ್ ಲ್ಯಾಪ್ಸಸ್ ಇದ್ರೆ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿರುತ್ತೆ. ಆ ಪ್ರೊಸೀಜರಲ್ಲಿ ಏನಾದ್ರು ಲೋಪದೋಷ ಇದ್ರೆ ಆಗ ಮಾತ್ರ ಚಾಲೆಂಜ್ ಮಾಡಬಹುದು ಹೊರತು ಅರ್ಹತೆ ಆಧಾರದ ಮೇಲೆ ಚಾಲೆಂಜ್ ಮಾಡೋಕೆ ಆಗಲ್ಲ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದ್ದಂಥ ಪೀಠನೇ ಹೇಳಿತ್ತು. ಇವತ್ತು ಅದೇ ಪೀಠದ ಮುಂದೆನೇ ಈ ಕೇಸ್ ವಿಚಾರಣೆಗೆ ಬಂದಾಗ ಮತ್ತೆ ಕೋರ್ಟ್ ಈ ಬಗ್ಗೆ ಬಹಳ ಹಿಂದೆ ಬಹಳ ಡೀಟೇಲ್ಡ್ ಆಗಿ ವಿಚಾರಣೆ ನಡೆಸಿ ತೀರ್ಪನ್ನು ಕೊಟ್ಟಿರೋದ್ರಿಂದ ಅವರು ಈ ಕೇಸಲ್ಲಿ ಈಗಾಗಲೇ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅಂದ್ರೆ ಇದೇ ಕ್ವಶನ್ ಆಫ್ ಲಾ ಮೇಲೆ ಹೈಕೋರ್ಟ್ ಈಗಾಗಲೇ ತೀರ್ಪನ್ನು ಕೊಟ್ಟಿದೆ. ಈ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಹೀಗಾಗಿ ಈ ವಿಚಾರದಲ್ಲಿ ಲಾಕ್ ಬಹಳ ಕ್ಲಿಯರ್ ಆಗಿದೆ. ಏನಂತಂದ್ರೆ ಈ ಅಂದ್ರೆ ವಿಚಾರಣಾ ಹಂತದಲ್ಲಿ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಸ್ವೀಕರಿಸಬೇಕಾ ಬೇಡವಾ ಅನ್ನೋದು ಹಂತದಲ್ಲಿ ಸಹ ಆರೋಪಿಯ ಒಂದು ವಾದವನ್ನು ಕೇಳೋ ಅವಶ್ಯಕತೆ ಇಲ್ಲ.
ಬದಲಾಗಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ ನಂತರ ಅಂದ್ರೆ ಆತನ ಹೇಳಿಕೆಯನ್ನು ಸ್ವೀಕರಿಸಬಹುದು ಅಂತ ಹೇಳಿ ಟ್ರಯಲ್ ಕೋರ್ಟ್ ಏನಾದರೂ ಒಂದು ತೀರ್ಮಾನವನ್ನ ಮಾಡಿದ್ರೆ ಆ ತೀರ್ಮಾನದಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ರೆ ಅಂದ್ರೆ ಪ್ರೊಸೀಜರಲ್ ಲ್ಯಾಪ್ಸಸ್ ಇದ್ರೆ ಆಗ ಮಾತ್ರ ಅವರು ಆ ಪ್ರೊಸೀಜರ್ ಲ್ಯಾಪ್ಸಸ್ ಅನ್ನ ಪ್ರಶ್ನೆ ಮಾಡಬಹುದೇ ಹೊರತು ಮೆರಿಟ್ಸ್ ಆಧಾರದ ಮೇಲೆ ಅವ್ರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಪ್ರೊಸೀಜರ್ ಆಧಾರದ ಮೇಲೆ ನಂತರ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ ನಂತರ ಚಾಲೆಂಜ್ ಮಾಡಬಹುದು. ಈ ಹಂತದಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ದರ್ಶನ್ ಪರ ವಕೀಲ ವಾದ ಏನಾಗಿತ್ತು ಅಂದ್ರೆ ಯಾರ್ದೋ ಪ್ರಭಾವಕ್ಕೊಳಗಾಗಿ ಪ್ರದೋಷ್ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ, ಜೊತೆಗೆ ಅವನನ್ನು ದಾರಿ ತಪ್ಪಿಸಲಾಗಿದೆ, ಅವನಿಗೆ ಮಾಫಿ ಸಾಕ್ಷಿ ಆದ ನಂತರ ಅವ್ನಿಗೆ ಕಂಪ್ಲೀಟ್ ಖುಲಾಸೆ ಆಗ್ಬಿಡ್ತಾನೆ, ಅವ್ನಿಗೆ ಶಿಕ್ಷಣ ಆಗಲ್ಲ ಅಂತೇಳಿ ದಾರಿ ತಪ್ಪಿಸಲಾಗಿದೆ, ಹೀಗಾಗಿ ಅವನು ಈ ರೀತಿ ಕೊಟ್ಟಿದ್ದಾನೆ, ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಂದ್ರೆ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ ಅಂತೇಳಿ ಇವ್ರ ವಾದ ಆಗಿತ್ತು. ಆದರೆ ಕೋರ್ಟ್ ಇದು ಕೂಡ ಮೆರಿಟ್ಸ್ ವಾದ, ಹೀಗಾಗಿ ಈ ಅಂಶವನ್ನ ನಾವು ಪರಿಗಣಿಸೋಕ್ಕಾಗಲ್ಲ, ಪ್ರೊಸೀಜರ್ ಲ್ಯಾಪ್ಸಸ್ ಇದ್ರೆ ಮಾತ್ರ ನೀವು ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದು, ಈಗಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಅವ್ರ ಅರ್ಜಿಯನ್ನ ತಿರಸ್ಕರಿಸಿದೆ. ಹೀಗಾಗಿ ಈಗ ದರ್ಶನ್ ಮುಂದೆ ಇರುವಂತದ್ದು ಎರಡೇ ಆಪ್ಷನ್, ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದು ಅಥವಾ ಟ್ರಯಲ್ ಕೋರ್ಟ್ ಅಲ್ಲಿ ಮುಂದೆ ಏನು ಆದೇಶ ಆಗುತ್ತೆ ಅಂದ್ರೆ A14 ಪ್ರದೋಷ್ನ ಮಾಫಿ ಸಾಕ್ಷಿಯನ್ನಾಗಿ ಒಪ್ಕೊಂಡು ಕೋರ್ಟು ಆನಂತರ ಅವನ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಆ ಸಂದರ್ಭದಲ್ಲಿ ಪ್ರೊಸೀಜರ್ ಲ್ಯಾಪ್ಸಸ್ ಏನಾದರೂ ಇದ್ರೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನ ಬಿಟ್ಟರೆ ಈಗ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಉಳಿದಿಲ್ಲ. ಹೀಗಾಗಿ ಇದು ಒಂದು ರೀತಿ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ದರ್ಶನ್ಗೆ. ಹೀಗಾಗಿ ಬೇರೆ ದಾರಿ ಉಳಿದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅಥವಾ ಟ್ರಯಲ್ ಕೋರ್ಟ್ ನಲ್ಲೇನೆ ಆದೇಶಕ್ಕೋಸ್ಕರ ಕಾಯ್ತಾರೋ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ನಿಜ ರಮೇಶ್, ಒಂದು ಕ್ವಿಕ್ ರಿಯಾಕ್ಷನ್. ವಿ ಡೋಂಟ್ ನೋ, ಈಗ ನೀವು ಹೇಳಿದ ಹಾಗೆ ಒಂದು ಸ್ಪಷ್ಟವಾಗಿದೆ ಸಹ ಆರೋಪಿಗೆ ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ಉಲ್ಲೇಖ ಮಾಡಿದೆ, ಹೈಕೋರ್ಟ್ ಹೇಳಿದೆ. ಸೊ ಈಗಾಗಲೇ ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿದೆ. ಸೊ ಈಗ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರಾ ಅನ್ನುವಂಥದ್ದು ಏನು ಒಂದು ಪ್ರಶ್ನೆ ಇದೆಯಾ, ನಿಜಕ್ಕೂ ಹೋಗ್ತಾರಾ? ಯಾಕಂತ ಹೇಳಿದ್ರೆ ಇದು ಜಸ್ಟ್ ಒಂದು ಟೈಮ್ ಬೈಯಿಂಗ್ ಮಾಡುವಂತಹ ಒಂದು ಕೆಲಸಗಳೇನಾದ್ರೂ ಆಗ್ತಾ ಇದೆಯಾ ದರ್ಶನ್ ಪರವಾಗಿ ಅಥವಾ ಹಶ್ಮತ್ ಪಾಷಾ ಅವರ ಕಡೆಯಿಂದ, ದರ್ಶನ್ ಪರ ವಕೀಲರಿಂದ ಅನ್ನುವಂಥದ್ದು? ಯಾಕಂದ್ರೆ ಗೊತ್ತಿರುವಂತಹ ವಿಚಾರ, ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂದ್ರೂ ಕೂಡ ಹೈಕೋರ್ಟ್ ನಂತರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥದ್ದು. ಸೊ ಏನ್ ನೋಡ್ತಾ ಇದ್ದಾರೆ ಇಲ್ಲಿ, ಅಥವಾ ಏನ್ ನಿರೀಕ್ಷಿಸ್ತಾ ಇದ್ದಾರೆ, ಅಥವಾ ಜಸ್ಟ್ ಇದೊಂದು ಟೈಮ್ ಬೈ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆಯಾ ಅನ್ನುವಂಥದ್ದು ರಮೇಶ್? ರೆಹಮಾನ್, ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸಲ್ಲಿ ಈಗಾಗಲೇ ಹೇಳಿದೆ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಬೇಕು ಅಂತ ಹೇಳಿ. ಅದಾದ ಬಳಿಕ ಕೋರ್ಟಲ್ಲಿ 59 ಏನಿದೆ ಅದು ಕೂಡ ಕೋರ್ಟ್ನಲ್ಲಿ ವಾರಕ್ಕೆ 4 ರಿಂದ 5 ದಿವಸಗಳ ಕಾಲ ಈ ಕೇಸ್ನ ವಿಚಾರಣೆ ನಡೀತಾ ಇದೆ, ಮತ್ತೆ ಹೆಚ್ಚಿನ ಸಮಯವನ್ನು ಕೊಡ್ತಾ ಇಲ್ಲ. ಈ ಕೇಸ್ನಲ್ಲೂ ನಾವು ಮೇಲ್ಮನವಿ ಸಲ್ಲಿಸ್ತೀವಿ, ಕಾಲಾವಕಾಶ ಕೊಡಿ ಅಂದಾಗ 18ನೇ ತಾರೀಕು ಆಗಸ್ಟ್ ವರೆಗೂ ಮಾತ್ರ ಅವಕಾಶ ಕೊಟ್ಟಿದ್ದೀವಿ ಹೊರತು ಅದಕ್ಕಿಂತ ಹೆಚ್ಚಿನ ಅವಕಾಶವನ್ನು ಕೊಟ್ಟಿಲ್ಲ. ಈಗ ಇವತ್ತೇನೆ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿರೋದ್ರಿಂದ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂದ್ರೂ ಕೂಡ ಕೋರ್ಟ್ ಅವಕಾಶ ನೀಡುವಂತ ಸಾಧ್ಯತೆ ಕಡಿಮೆ, ಯಾಕಂದ್ರೆ ಅದು ಗ್ರೌಂಡ್ ಆಗೋದಿಲ್ಲ, ಅಂದ್ರೆ ಕೇಸನ್ನು ಮುಂದೂಡೋದಕ್ಕೆ ಅದು ಗ್ರೌಂಡ್ ಆಗೋದಿಲ್ಲ ಅಂತೇಳಿ ಕೋರ್ಟ್ ನಿರಾಕರಿಸಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಆದಷ್ಟು ಬೇಗ ವಿಚಾರಣೆಯನ್ನ ಮುಗಿಸಿ ಅಂತೇಳಿ. ಹೀಗಾಗಿ ಜೊತೆಗೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ಪ್ರಸ್ತಾಪ ಮಾಡಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಏನಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದಾಗ ಆ ಸಂದರ್ಭದಲ್ಲಿ ಪ್ರದೋಷ್ ಕೂಡ ಒಂದು ಮನವಿಯನ್ನ ಮಾಡಿದ್ರು, ಈ ಕೇಸಲ್ಲಿ ನಂದೇನು ತಪ್ಪಿಲ್ಲ, ಹೀಗಾಗಿ ನನ್ಗೆ ಜಾಮೀನು ಕೊಡಿ ಅಂತ ಹೇಳಿದಾಗ ಆಗ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಹಾಗೆ ಏನೂ ಇಲ್ಲ ಅಂದ್ರೆ ನೀವು ಅಪ್ರೂವರ್ ಆಗ್ಬಿಡಿ ಅಂತೇಳಿ ತಮಾಷೆ ಹೇಳಿದ್ರು. ಇವತ್ತು ಅದೇ ಸತ್ಯ ಆಗಿದೆ ಅಂತೇಳಿ ಅವರು ಅದನ್ನೊಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಹೀಗಾಗಿ ಈಗ ಪ್ರದೋಷ್ ಸ್ವತಃ ಈಗ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿ ಬಂದಿರೋದ್ರಿಂದ ಇದನ್ನ ಚಾಲೆಂಜ್ ಮಾಡಿ ಅವ್ರು ಹೋದ್ರು ಕೂಡ ಟ್ರಯಲ್ ಕೋರ್ಟ್ ಯಾವುದೇ ರೀತಿ ಹೆಚ್ಚಿನ ಸಮಯ ಕೊಡುವಂತ ಸಾಧ್ಯತೆ ಇಲ್ಲ. ಬದಲಾಗಿ 18ನೇ ತಾರೀಕು ಈ ವಿಚಾರದಲ್ಲಿ ಅಂದ್ರೆ ಅವನನ್ನ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬೇಕಾ ಬೇಡ ಅನ್ನೋ ವಿಚಾರದಲ್ಲಿ ತನ್ನ ಆದೇಶವನ್ನ ನೀಡಬಹುದು ಅಥವಾ ವಾದವನ್ನ ಆಲಿಸಿ ಮುಂದಿನ ದಿನದಲ್ಲಿ ತನ್ನ ಆದೇಶವನ್ನ ನೀಡಬಹುದು, ಮತ್ತೆ ಮುಂದೂಡೋದಕ್ಕೆ ಅವಕಾಶ ಕೊಡೋ ಸಾಧ್ಯತೆಗಳು ಕಡಿಮೆ. ಥ್ಯಾಂಕ್ ಯು ರಮೇಶ್.